ತಾರೀಕು 27/4/2026 ಹರಿಹರ ಮಠದಲ್ಲಿ 11 ಗಂಟೆಗೆ ಲೆಕ್ಕ ಕೊಡ್ಲಿಕ್ಕೋಸ್ಕರ ರಾಜ್ಯ ಜಿಲ್ಲಾ ಅಧ್ಯಕ್ಷರುಗಳು, ರಾಜ್ಯ ಸಂಘದ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಟ್ರಸ್ಟಿಗಳು ಮತ್ತು ಸಮಾಜದ ಮುಖಂಡರು ಎಲ್ಲರಿಗೂ ನಾವು ಕರೆ ಕೊಡ್ತಾ ಇದ್ದೀವಿ. ಅವತ್ತು ಲೆಕ್ಕ ಕೊಡ್ತಾ ಇದ್ದೀವಿ. ಸಮಾಜ ಬಾಂಧವರೆಲ್ಲರೂ ದಯವಿಟ್ಟು ಅಲ್ಲಿ ಬಂದು ಲೆಕ್ಕವನ್ನು ನಾವೇನು ಕಂಪ್ಲೀಟ್ 2008ರಿಂದ 2026 ಇನ್ಕಮ್ ಟ್ಯಾಕ್ಸ್ ಪ್ರತಿಯೊಂದು ಅಸೆಸ್ಮೆಂಟ್ ಆಗಿರೋ ಕಾಪಿ, ಅಂದ್ರೆ 2025 ಅಸೆಸ್ಮೆಂಟ್ ಆಗಿದೆ, 26 ಇನ್ನೂ ಫೈಲ್ ಮಾಡಿಲ್ಲ, ಅದ್ರದ್ದು ಸೇರಿ ಸ್ಟೇಟ್ಮೆಂಟ್ ಮಾಡಿದೆ. 2008ರಿಂದ 2026 ಯಾರ್ಯಾರು ಏನೇನು ಕೊಟ್ಟಿದ್ದಾರೆ, ಯಾವ್ದಾದ್ರು ಖರ್ಚು ಮಾಡಿದೀವಿ, ಎಲ್ಲ ಲೆಕ್ಕನೂ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ. ಇದ್ರ ಜೊತೆಗೆ ನಾವು ಇನ್ನೊಂದು ಸ್ವಲ್ಪ ಹೇಳ್ಬೇಕಪ್ಪ ಅಂದ್ರೆ, ಇದು ನಮ್ದು ಟ್ರಸ್ಟ್, ಇದು ಸಂಘ ಬೇರೆ ಟ್ರಸ್ಟ್ ಬೇರೆ. ಸಂಘದ್ದು ಏನಿರುತ್ತಪ್ಪ ಅಂದ್ರೆ ಜನರಲ್ ಬಾಡಿಯಲ್ಲಿ ಮೀಟಿಂಗಿನಲ್ಲಿ ಲೆಕ್ಕ ಕೊಡ್ತಾ ಇರ್ತಾರೆ. ನಾವು ಟ್ರಸ್ಟ್ ಮೀಟಿಂಗ್ ನಲ್ಲಿ ಪ್ರತಿ ತಿಂಗಳು ಆ ತಿಂಗಳದ ಖರ್ಚು ಕೊಟ್ಕೊಂತ ಬಂದಿರ್ತೇವೆ. ವರ್ಷಕ್ಕೊಮ್ಮೆ ಬ್ಯಾಲೆನ್ಸ್ ಶೀಟ್ ಫೈಲ್ ಮಾಡ್ಬೇಕಾದ್ರೆ ನಾವು ಏನು ಸಂಘದಲ್ಲಿ ಟ್ರಸ್ಟ್ ನಲ್ಲಿ ಮೀಟಿಂಗ್ ನಲ್ಲಿ ಹೇಳಿ ನಾವು ಫೈಲ್ ಮಾಡ್ತಾ ಇದೀವಿ. ಆ ತರ 2008ರಿಂದ 2025 ಫೈಲ್ ಮಾಡಿದ್ದೇವೆ ಆಲ್ರೆಡಿ. ಇದು ಲೆಕ್ಕಪತ್ರ ಪ್ರತಿ ದಪ್ಪನೂ ಕೊಡ್ತಾ ಇದ್ದೀವಿ. ಟ್ರಸ್ಟ್ಗಳಿಗೆ ಕೊಡೋ ಪದ್ಧತಿ ಇದೆ, ಕೊಡ್ತಾ ಇದ್ದೀವಿ. ಆದ್ರೆ ಇದನ್ನೊಂದು ನಮ್ಮ ದಿಕ್ ತಪ್ಪಿಸೋ ಸಲುವಾಗಿ ನಾವೇನು ಅವರು ತಿದ್ದಬೇಕು ಅಂತ ನಾವು ಯೋಚನೆ ಮಾಡಿದಾಗ ಅವರು ಇದನ್ನ ದಿಕ್ ತಪ್ಪಿಸೋ ಒಂದು ಉದ್ದೇಶವಾಗಿ ಜನರಿಗೆ ಲೆಕ್ಕ ಕೊಡ್ರಿ ಅಂತ ಹೇಳ್ತಾರೆ. ಯಾವುದೇ ಟ್ರಸ್ಟ್ ಇವತ್ತಿನವರೆಗೂ ಸಾರ್ವಜನಿಕವಾಗಿ ಲೆಕ್ಕ ಕೊಡೋ ಒಂದು ಪದ್ಧತಿ ಇಲ್ಲ. ಆದ್ರೂ ನಾವು ಈ ಒಂದು ಲೆಕ್ಕ ಕೊಡೋದನ್ನ ಇದು ಟ್ರಸ್ಟ್ನರಿಗೆ ಕೊಟ್ಕೊಂತ ಬಂದಿದ್ವಿ. ಆದ್ರೆ ತಾರೀಕು 8/4/2026 ರಾಜ್ಯ ಸಂಘದ ಪದಾಧಿಕಾರಿಗಳನ್ನ ಕರೆದು ಪೂರ ವಿಸ್ತಾರವಾಗಿ ಅವರಿಗೆ ಲೆಕ್ಕ ಕೊಟ್ವಿ. ಆದ್ರೆ ಕೊಡೋ ಉದ್ದೇಶ ಇದ್ದಿಲ್ಲ, ಆದ್ರೆ ಕೊಡೋ ಕಾನೂನಿಲ್ಲ. ಆದ್ರೆ ಗೊತ್ತಾಗಬೇಕು ಅಂತ ನಾವು ರಾಜ್ಯ ಸಂಘದರಿಗೆ ಕೊಟ್ವಿ. ಆದ್ರೂ ಮತ್ತು ಅದನ್ನ ಅವರು ಒಂದು ಪದ್ಧತಿ ಇದ್ರ ಪ್ರಕಾರ ವಿರೋಧ ಮಾಡ್ಕೊಂತ ಬಂದರು. ವಿರೋಧ ಮಾಡಿದಾಗ ಅವರೊಂದು ಸಮಿತಿ ಒಂದು ಲೆಟರ್ ಮಾಡಿದ್ರು. ಏನಪ್ಪಾ ಅಂತಂದ್ರೆ ಲೆಕ್ಕ ಪರಿಶೋಧನೆ ಸಮಿತಿಯ ಅಧ್ಯಕ್ಷರು ಅಂತ ಮಾಡಿ, ಸಂಘ ಇಲ್ಲೇ ಅಲ್ಲ, ಆದ್ರೆ ಆತರ ಹಾಕಿ ನಮಗೂ ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ ಕೊಟ್ಟ ತಕ್ಷಣ ನಾವು ಅವಾಗ ಸಿರಿಗೇರಿ ನಾಗನಗೌಡರು ನಮ್ಗೆ ವಿಚಾರ ಮಾಡಿದ್ರು. ಹಿಂಗ್ ಲೆಟರ್ ಕೊಟ್ಟಿದ್ರ, ನಮ್ಮ ಹತ್ರ ಲೆಕ್ಕ ರೆಡಿ ಇದೆ ರೀ, ಆದ್ರೆ ನಾವ್ ಯಾರಿಗೆ ಕೊಡ್ಬೇಕೋ ಕೊಟ್ಟೇವಿ, ಆದ್ರೆ ನಮ್ಮ ಹತ್ರ ರೆಡಿ ಐತಿ. ಇಲ್ಲ ಹಂಗಲ್ಲ, ಈ ಜನರಿಗೆ ಒಂದು ತಪ್ಪು ಕಲ್ಪನೆ ಮಾಡ್ತಾ ಇದಾರೆ, ನೀವು ಲೆಕ್ಕ ಕೊಡ್ಬೇಕು, ನೀವು ಯಾವಾಗ ಬೇಕಾದ್ರೂ ಕರೀರಿ. ಅವ್ರು ಶುಕ್ರವಾರ ನಮ್ಮ ಹತ್ರ ಮಾತಾಡಿದ್ರು. ಶನಿವಾರ ಅವ್ರು ಲೆಕ್ಕ ಎಲ್ಲಿ ಕೊಡ್ಬೇಕು ಅಂತ ಕೇಳಿದ್ವಿ. ಹರಿಹರ ಮಠದಲ್ಲೇ ಕೊಡ್ಬೇಕು ಅಂತ ಹೇಳಿದ್ರು. ತಾರೀಕು 11ನೇ ತಾರೀಕು 4ನೇ ತಿಂಗಳು ನಾವು ಮಠದಲ್ಲಿ ಲೆಕ್ಕ ಕೊಡ್ಬೇಕು ಅಂತ ಹೇಳಿದ್ರು. ನೀವು ಬರ್ರಿ ಅಂತ ಹೇಳಿ ಲೆಕ್ಕ ಕೊಡಕ್ಕೆ ನಾವು ಲೆಕ್ಕದ ಬುಕ್ ತಗೊಂಡು ಫೈಲ್ ಎಲ್ಲ ತಗೊಂಡು ಲೆಕ್ಕ ತಗೊಂಡು ಹೋದ್ವಿ. ಅದರಲ್ಲಿ ಪರಮೇಶ್ವರ್ ಗೌಡ್ರು ಏನು ಅಧ್ಯಕ್ಷರು ಅಂತ ಏನ್ ಹೇಳ್ತಾರೆ ಅವರಿದ್ರು, ಹಿರಿಯ ಸಮಾಜದ ಮುಖಂಡರಾದ ನಾಗನಗೌಡರಿದ್ರು, ಹಿರಿಯ ವರ್ತಕರಾದ NB ಪಾಟೀಲ್ ರಾಜಣ್ಣವರು ಅವರಿದ್ರು, ವಕೀಲರು ಮತ್ತು ಆಡಿಟರ್ ಗುರಿಕಾರ್ ವಕೀಲರು ಇದ್ರು. ಅವ್ರು ಬಂದ್ರು. ಇನ್ನು ಇಬ್ರು ಬರೋದ್ರ ಅಂದ್ರೆ ಅವ್ರಿನ್ನು ಬಹಳ ದೂರ ಅದರ. ಸ್ಟಾರ್ಟ್ ಮಾಡೋಣ ಅಂತ 5 ಗಂಟೆಗೆ ಹೋಗಿದ್ವಿ. 5:20 ಲೆಕ್ಕ ಕೊಡಕ್ ಶುರು ಮಾಡಿದ್ವಿ. 10 ಗಂಟೆವರೆಗೆ ಲೆಕ್ಕ ಕೊಟ್ಟೇವೆ ಮಠದಲ್ಲಿ ಕೂತ್ಕೊಂತ. ಪ್ರತಿಯೊಂದು ಪಾಯಿಂಟ್ ಲೆಕ್ಕ ಕೊಟ್ಟೇವಿ. ಅವ್ರು ಲೆಕ್ಕ ಕೊಟ್ಟಿದ್ದಾರೆ, ಆದ್ರೆ ಅವರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ನಾವು ಅವ್ರ ಬಗ್ಗೆ ಆಪಾದನೆ ಮಾಡೋದು ಇಲ್ಲ. ಅವ್ರದ್ದೇನು ಸಿರಿಗೇರಿ ನಾಗನಗೌಡ್ರು ಇಲ್ಲ, ನಾವು ಮುಖಂಡರು ಬರ್ತೀವಿ, ನೀವು ಲೆಕ್ಕ ಕೊಡ್ರಿ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಲೆಕ್ಕ ಕೊಟ್ಟಿದ್ದೇವೆ. ಆದ್ರೂ ಇದು ಒಂದು ಜನರಿಗೆ, ಸಾಮಾನ್ಯ ಜನರಿಗೆ, ಏನು ಗೊತ್ತಿಲ್ಲದವರಿಗೆ ದಾರಿ ತಪ್ಪ ಕೆಲಸ ಮಾಡ್ತಾ ಇದಾರೆ. ಅದಕ್ಕೆ ನಮ್ಮ ಟ್ರಸ್ಟ್ಗಳೆಲ್ಲರೂ ಏನ್ ಹೇಳಿದ್ರು, ಮುಂಚೆ ನಾವು ಏನು ಯಾವುದು ಕೊಡೋದು ಬೇಕಾಗಿಲ್ಲ, ಇದು ಏನೋ ಸರಿ ಮಾಡೋಣ ಅಂತ ಇಲ್ಲಿಂದನೂ ನವೆಂಬರ್ನಿಂದನೂ ಇದ್ವಿ. ಆದ್ರೆ ಇದನ್ನ ಸರಿ ಮಾಡೋಣ ಅಂತ ಎಲ್ಲರೂ ಹಿರಿಯ ಸ್ವಾಮಿಗಳು ಇರ್ಬೋದು, ರಾಜಕೀಯ ಮುಖಂಡರು ಇರ್ಬೋದು, ನೀವು ಏನು ಹೇಳಿಕೆ ಕೊಡ್ಬೇಡ್ರಿ, ಯಾವ್ದು ಸ್ಟೇಟ್ಮೆಂಟ್ ಕೊಡ್ಬೇಡ್ರಿ, ಸ್ವಲ್ಪ ವಿಚಾರ ಮಾಡ್ತೇವೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ಇಷ್ಟು ದಿವಸ ಸುತ್ತಿದ್ವಿ. ಆದ್ರೆ ಇದು ಅವ್ರ ಪಾಯಿಂಟ್ ಒಂದೇ ಒಂದು ಪಾಯಿಂಟ್, ಲೆಕ್ಕ ಕೊಡಿ. ಕೆಲವರು ಪೇಪರ್ ಅಷ್ಟೇ, ಕೆಲವರು ವಾಟ್ಸಾಪ್ನಾಗ ಹೇಳ್ತಾರೆ, ಸ್ವಾಮಿಗಳು ತೆಗಿಯೋದು ನೀವು ತೀರ್ಮಾನ ತಗೊಂಡ್ರು ಸರಿ, ನಮಗೆ ಲೆಕ್ಕ ಕೊಟ್ಬಿಟ್ರೆ ಸಾಕು, ಆದ್ರೆ ಈಗ ಲೆಕ್ಕ ಆಗಿದೆ ಅಂತ ಹೇಳ್ತಾರೆ, ಲೆಕ್ಕ ಕೊಡ್ರಿ ಅಂತ ಕೆಲವು 2-3 ದಿವಸದಿಂದ ವಾಟ್ಸಾಪ್ನಾಗ ಬಂದಿರೋದ್ರಿಂದ ಮತ್ತೆ ನಮ್ಮ ಟ್ರಸ್ಟ್ಗಳು ಎಲ್ಲರೂ ಆಲೋಚನೆ ಮಾಡಿ, ಇದು ಸಾರ್ವಜನಿಕ ಕೂಡ ಅವಶ್ಯಕತೆ ಇಲ್ಲ, ಆದ್ರೆ ಭಕ್ತರು ಇವತ್ತು ರೂಪಾಯಿ ಕೊಡ್ಲಿದ್ರೆ ಕೇಳೋ ಶಕ್ತಿ ಇದೆ, ಆ ಮತ್ ಬೇರೆ, ಅದಕ್ಕೋಸ್ಕರ ಕೊಟ್ಬಿಡೋಣ ಅಂತ ನಾವು ತೀರ್ಮಾನ ಮಾಡಿ 27ನೇ ತಾರೀಕು ಲೆಕ್ಕ ಕೊಡಕ್ಕೆ ನಾವು ಪೂರ ರೆಡಿ ಇದ್ವಿ. 2008ರಿಂದ ಏನ್ ನಮ್ಮ ಪೀಠ ಹುಟ್ಟಕ್ಕೆ ಏನೋ ಸ್ಟಾರ್ಟ್ ಆಗಿತ್ತಲ್ಲ, ಅಲ್ಲಿಂದನೂ ಪ್ರೆಸೆಂಟ್ ಡೇಟ್ವರೆಗೂ ಲೆಕ್ಕ ಪ್ರತಿಯೊಂದು ಲೆಕ್ಕಗಳದು. ಅವತ್ತಿನ ದಿವಸ ಲೆಕ್ಕಗಳು ಕೊಡ್ತೇವೆ. ತಾವುಗಳು ಎಲ್ಲರೂ ಭಾಗವಹಿಸಿ ನಿಜ ಸಂಗತಿಯನ್ನ ಹೆಚ್ಚಿನ ರೀತಿ ಪ್ರಚಾರ ಮಾಡ್ಬೇಕು ಅಂತ ನಿಮ್ಮ ಹತ್ರ ನಾವು ಕೇಳ್ತಿರ್ತೀವಿ. ಯಾವ್ದ್ರಿ
ನಾವು ಲೆಕ್ಕ ಕೊಡ್ತೀವಿ, ಮಠ ಖಾಲಿ ಮಾಡ್ತೀವಿ. ಈಗ ನಮ್ದು ಮಠ ಖಾಲಿ ಮಾಡೋದು ತೀರ್ಮಾನ ಆಗಿ ಹೋಗ್ಬಿಟ್ಟೈತ್ರಿ, ಅದೇನದು ಪ್ರಶ್ನೆ ಇಲ್ಲೇ ಇಲ್ಲ. ಆದ್ರೆ ಕೆಲವರು ನಮ್ಮ ಸಮಾಜ ಬಾಂಧವರು, ನಮ್ಮ ಸೋದರರು, ಅವ್ರಿಗೆ ವಿಚಾರ ಗೊತ್ತಿಲ್ಲದೆ, ಯಾಕಂದ್ರೆ ನಾವು ಎಲ್ಲರಿಗೂ ಹೋಗಿ ಏನು ಹೇಳ್ತಲ್ಲ, ನಾವು ಇವತ್ತಿಗೂ ಇದೇ ಫಸ್ಟ್ ಟೈಮ್ ನಾವು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಆದ್ರೆ ಇವತ್ತಿನವರೆಗೂ ನಾವು ಯಾವ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಕೆಲವರು ನಮ್ಮ ಸಮಾಜದವರು, ಇಲ್ಲ ನೀವು ಅವ್ರಷ್ಟ ಕಂಡು ಸುಳ್ಳು ಹೇಳ್ತಾದ್ರೆ ನೀವು ಯಾಕೆ ಸುಮ್ಮನೆ ಕುಂತೀರಿ ಅಂತ ಹೇಳ್ತೀವಿ. ಇಲ್ಲ, ಇದು ನಾವು ಲೆಕ್ಕ ಕೊಡೋ, ಸಾರ್ವಜನಿಕ ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ ಅನ್ನೋ ಪ್ರಶ್ನೆ ಬೇಡ, ಕೊಟ್ಬಿಡೋಣ ಅಂತಾನೆ ಒಂದು ತೀರ್ಮಾನ ಮಾಡಿದ್ವಿ. ಆಕ್ಚುಲಿ ನಾವು ಇದೇ 24 ಕೊಡ್ಬೇಕು ಅಂತ ಮಾಡಿದ್ವಿ. ಅವ್ರು 24ಕ್ಕೆ ಮತ್ತೇನೋ ವಾಟ್ಸಪ್ನಾಗ ಹಾಕಿದ್ರು. ನಾವು 24ಕ್ಕೆ ಕೊಡ್ಬೇಕು ಅಂತ ಮಾತಾಡ್ತಾ ಇದ್ವಿ. ಅವತ್ತಿನ ದಿವಸನೇ ಅಲ್ಲಿ ಒಂದು ಬಸವ ಜಯಂತಿ ಅಂತ ಹಾಕಿದ್ರು. ಇವತ್ತು 8 ವರ್ಷ ಬಸವ ಜಯಂತಿ ಮಾಡಿಲ್ಲ, ಯಾವುದೂ ಮಾಡಿಲ್ಲ. ನಾವು 24ನೇ ತಾರೀಕು ಸ್ವಲ್ಪ ಫ್ರೀ ಅದಾವಿ, ಅವತ್ತಿನ ದಿವಸ ಕೊಡೋಣ ಅಂತ ಈಗ 5 ದಿವಸದ ಮುಂಚೆ ಮಾತಾಡಿದ ತಕ್ಷಣ ಅದು ಹೆಂಗ್ ಗೊತ್ತಾಗುತ್ತೆ, 5 ಸಾಯಂಕಾಲ ಅವ್ರ ಬಸವ ಜಯಂತಿ ಕಾರ್ಯಕ್ರಮ ಬಂದ್ಬಿಡ್ತಾರೆ. ಬಸವ ಜಯಂತಿ ಕಾರ್ಯಕ್ರಮ ನಾವು ಲೆಕ್ಕ ಕೊಡಕ್ ಬಂದಾಗ ಆ ಕಾರ್ಯಕ್ರಮಕ್ಕೆ ಘರ್ಷಣೆ ಆಗಬಾರ್ದು. ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಸಮಾಜದವರು ಕೆಲವ್ರಿಗೆ, ಎಲ್ಲರೂ ಬಹಳ ಜನ ಗೊತ್ತಿದ್ದಾರೆ, ರಾಜ್ಯಾದ್ಯಂತ ನಮಗೆ ಫೋನ್ ಮಾಡ್ತಾರ, ನೀವು ಮಾಡಿರೋ ಒಂದು ಏನ್ ತೀರ್ಮಾನ ಬಹಳ ದೊಡ್ಡ ತೀರ್ಮಾನ, ಆದ್ರೆ ಇದನ್ನ ನೀವು ಬಹಳ ಲೇಟ್ ಆಗಿ ಮಾಡಿದ್ರಿ ಅಂತ ಹೇಳ್ತಾರೆ. ರಾಜಕೀಯ ಮುಖಂಡರುಗಳಾಗ್ಲಿ, ಸ್ವಾಮಿಗಳಾಗ್ಲಿ ಹೇಳ್ತಾ ಇದಾರೆ. ಆದ್ರೆ ನಮ್ಮ ಉದ್ದೇಶ ಬೇರೆ ಇತ್ತು. ಆದ್ರೆ ಈಗ ನಾವು ಯಾವಾಗ 24ನೇ ತಾರೀಕು ಕೊಡ್ಬೇಕು ಅಂದ ತಕ್ಷಣ ಹಿಂಗಾಯ್ತು. ಹಂಗಾರೆ 25ಕ್ಕೆ ಕೊಡೋಣ ಅಂದ್ವಿ. 25ಕ್ಕೆ ಏನಾಯ್ತು, ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಕೊಡೋದು ಬೇಡ ಅಂದ್ರೆ 26ಕ್ಕೆ ಅಂದ್ವಿ. ಮದುವೆಗಳು ಭಾಳ ಅದ, ಒಂದ್ವಿ ಜನ ಬರ್ಬೇಕು. ಯಾಕಪ್ಪ ಅಂದ್ರೆ ಸುಮ್ಮನೆ ನಮ್ಮೆಡ್ಗೆ ನಾವು ಸೇರ್ಕೊಂಡು ಲೆಕ್ಕ ಕೊಟ್ರಂತಲ್ಲ, ಜನರಿಗೆ 26ಕ್ಕೆ ಮುಹೂರ್ತ ಭಾಳ ಅದವು, 27 ಮುಹೂರ್ತ ಇಲ್ಲ, 27 ಕೇಟ್ರಿ ಅಂತ ಎಲ್ಲರೂ ಹೇಳಿದ್ಕೋಸ್ಕರ 27ನೇ ತಾರೀಕು ನಾವು ಮೀಟಿಂಗ್ ಇಟ್ಟವಿ, ಸಾರ್ವಜನಿಕವಾಗಿ ಲೆಕ್ಕ ಕೊಡ್ತೇವೆ. ನಾವು ಏನೇನು ನಮಗೆ ಲೆಕ್ಕ ಕೊಡ್ರಿ ಅಂತ ಕೇಳ್ತಾರಲ್ಲ, ಅವರು ಬಂದು ಕೂತ್ಕೋಬೇಕು, ಸ್ವಾಮಿಗಳು ಬಂದು ಕೂತ್ಕೋಬೇಕು ಲೆಕ್ಕನ. ಬರೇ ಯಾರೋ ಜನ ಬಂದು ಕೂತ್ಕೊಳ್ಳೋದಲ್ಲ, ಅವ್ರು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಅದಾರ. ಸ್ವಾಮೀಜಿಯವರು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಅದಾರ. ಮಠದ ಖರ್ಚಿಗೆ ರೊಕ್ಕ ಇಲ್ಲ, ಮಠದ ಖರ್ಚಿಗೆ ಅಲ್ಲಿ ಟ್ರಸ್ಟಿಗಳು ಅವ್ರು ಸೇರಿ ರೊಕ್ಕ ಹಾಕಿನ ಕೆಲಸ ನಡೆಸ್ಕೊಂತ 2 ವರ್ಷದಿಂದ ನಡೆಸ್ತಾ ಇದಾವೆ. ಆದ್ರೆ ಬೇಕಾದಷ್ಟು ಆಪಾದನೆ ಹೇಳ್ತಾ ಇದಾರೆ. ಆಪಾದನೆಗೆ ಏನೇ ಲೆಕ್ಕದ ಬಗ್ಗೆ ನಾನು ದಯವಿಟ್ಟು 27ನೇ ತಾರೀಕಿಗೆ ವಿವರವಾಗಿ ಹೇಳ್ತೇನೆ. ಈಗ ಅದು ಹೇಳೋ ಅವಶ್ಯಕತೆ ಇಲ್ಲ, ಇನ್ನೇನು ಕೇಳ್ರಿ ಹೇಳ್ತೇನೆ. ಮಠದಲ್ಲೇ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದು ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೊರಗಡೆ ಬಹಳ ದೊಡ್ಡ ಮಟ್ಟದಲ್ಲಿ ಪೆಂಡಲ್ ಎಲ್ಲ ಹಾಕಿ ವೇದಿಕೆನ ಹಾಕಿಬಿಟ್ಟನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರತ್ತ. ಎಷ್ಟೇ 1000 ಜನ ಭಕ್ತರು ಬಂದ್ರು ಅವ್ರ ಎದುರಿಗೇನೆ ಲೆಕ್ಕ ಕೊಡ್ತಾರೆ. ನಾಳೆ ಬಸವನ್ ನಾವು ಒಂದು ವಿಷಯ ಕೇಳ್ತೀರಾ, ಅದರಲ್ಲಿ ಸ್ವಾಮಿಗಳು ಉಚ್ಚಾಟನೆ ಮಾಡಿದ್ರು. ನಮ್ಮಲ್ಲಿ ಇರೋದು ನೀವು ತಿಳ್ಕೊಂಡ್ರೆ 15 ಜನ ಟ್ರಸ್ಟಿಗಳು ಅದಾರೆ. 15 ಜನ ಟ್ರಸ್ಟಿಗಳಲ್ಲಿ ಈಗ 13 ಜನ ಟ್ರಸ್ಟಿಗಳು ಇವರು ತೆಗಿಬೇಕು ಅಂತ ತೀರ್ಮಾನ. ಅದ್ರಾಗ ಸ್ವಾಮೀಜಿ ಒಬ್ರು ಟ್ರಸ್ಟಿನೇ, ಇನ್ನೊಬ್ರು ಟ್ರಸ್ಟಿಗಳು ನಮಗಿಂತ ಮುಂಚೆ ಅವರು ತೆಗೀರಿ ಅಂತ ನಮ್ಗೆ ಹೇಳ್ತಾ ಇದ್ರು. ಈಗ ಏನು ಯಾವ ಕಾರಣದಿಂದ ಆಗಿದಾರೋ ಅವರು ಅದ್ರ ಬಗ್ಗೆ ಏನು ಹೇಳಕ್ ತಯಾರಿಲ್ಲ. ಆಮೇಲೆ ಆಡಳಿತಾಧಿಕಾರಿ ಅವ್ರನ್ನಾಗ್ಲಿ, ಪ್ರಕಾಶ್ ಪಾಟೀಲ್ರಾಗ್ಲಿ, ತಾರೀಕು 17ನೇ ತಾರೀಕು ನಾವು ಟ್ರಸ್ಟ್ ಮೀಟಿಂಗ್ ನಲ್ಲಿ ಸರ್ವಾನುಮತದಿಂದ 13 ಜನ ಟ್ರಸ್ಟ್ಗಳು ಸೇರಿ ಅವ್ರನ್ನ ವಜಾ ಮಾಡಲಾಗಿದೆ, ಅಮಾನತ್ ಮಾಡಲಾಗಿದೆ.